ರಾಜ್ಯಾಧ್ಯಕ್ಷರ ಬಗ್ಗೆ ಎಲ್ಲ ಬಿಚ್ಚಿಡುತ್ತೇನೆ ಎಂದು ಹೇಳಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರ ಹೇಳಿಕೆಗೆ ತಿರುಗೇಟು ನೀಡಿದ ಸಂಸದ ಬಿವೈ ರಾಘವೇಂದ್ರ, ಅನೇಕ ಹಿರಿಯರು ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಶಿಕ್ಷಣ ಇಲಾಖೆಗೆ ಗೌರವ ಬರುವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಆದರೆ ಆಚಾರವಿಲ್ಲದ ನಾಲಿಗೆ ರೀತಿಯಲ್ಲಿ ಮಧು ಬಂಗಾರಪ್ಪ ಮಾತಾಡ್ತಾ ಇದ್ದಾರೆ. ಆ ಪುಣ್ಯಾತ್ಮನ ಬಾಯಲ್ಲಿ ಇದು ಹೊಸಲ್ಲ ಅಂತ ಹೇಳಿದ್ದಾರೆ. ಇನ್ನು ವಿಮಾನ ನಿಲ್ದಾಣದಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋ ಕುರಿತು ಪ್ರತಿಕ್ರಿಯೆ ನೀಡಿದ ಸಂಸದರು, ವಿಮಾನ ನಿಲ್ದಾಣದಲ್ಲಿ ನೈಟ್ ಲ್ಯಾಂಡಿಂಗ್ ಕೆಲಸ ಆಗ್ತಾ ಇದೆ, ಆದ್ರೆ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ. ಅಭಿವೃದ್ಧಿ ಕೆಲಸಗಳಿಗಾಗಿ ಸ್ವತಃ ನಾನೇ ಮಧು ಬಂಗಾರಪ್ಪ ಮನೆಗೆ ಹೋಗಿದ್ದೆ, ಇವರದ್ದೇ ಸರ್ಕಾರ ಇದೆ, ತನಿಖೆ ಮಾಡಿಸಲಿ ಅಂತ ಹೇಳಿದ್ರು. ಶಿವಮೊಗ್ಗದಲ್ಲಿ ಏನು ಅಭಿವೃದ್ಧಿ ಆಗಿದೆ ಅನ್ನೋ ಮಧು ಬಂಗಾರಪ್ಪನವರ ಪ್ರಶ್ನೆಗೆ ಉತ್ತರ ನೀಡಿದ ಸಂಸದರು, ನನ್ನ ಅಭಿವೃದ್ಧಿಯ ದೊಡ್ಡ ಪಟ್ಟಿಯನ್ನೇ ನಾನು ಕೊಡ್ತೇನೆ. 12,000 ಶಿಕ್ಷಕರ ನೇಮಕ ಮಾಡಿದ್ದು ನಾವು, ಅದನ್ನ ಈಗ ನಾವು ಮಾಡಿದ್ದು ಅಂತ ಮಧು ಬಂಗಾರಪ್ಪ ಹೇಳ್ತಾರೆ. ಶಿಕ್ಷಣ ಸಚಿವರಾಗಿ ಒಳ್ಳೆಯ ಹೆಸರು ಮಾಡಲು ಅವಕಾಶವಿದೆ, ಉಪಯೋಗಿಸಿಕೊಳ್ಳಿ ಎಂದು ವಾಗ್ದಾಳಿ ನಡೆಸಿದ್ರು. ಮಾತನಾಡಿರುವಂತಹ ಸಂಸದ ಬಿವೈ ರಾಘವೇಂದ್ರ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ಅಂತ ಅನೇಕ ಹಿರಿಯರು ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ನಾಗೇಶ್ ಅಂತ ಹಿರಿಯರಿರ್ಬೋದು, ಸುರೇಶ್ ಕುಮಾರ್ ಅವರಂತ ಹಿರಿಯರಿರ್ಬೋದು. ಅವ್ರು ಯಾವುದೇ ಪಕ್ಷದ ಸಚಿವರಾದರೂ ಕೂಡ ಆ ಶಿಕ್ಷಣ ಇಲಾಖೆಗೆ ಶಿಕ್ಷಣ ಸಚಿವರಾಗಿ ಗೌರವ ಬರೋ ರೀತಿಯಲ್ಲಿ ನೆಟ್ಕೊಂಡಂತ ಉದಾಹರಣೆ ನಮ್ಮ ಕಣ್ಮುಂದಿದೆ. ನಮ್ಮ ಶಿವಮೊಗ್ಗ ಕ್ಷೇತ್ರ, ನಮ್ಮ ಕ್ಷೇತ್ರದ ಕಲ್ಚರು, ಅವರು ಉಪಯೋಗಿಸುವಂಥ ಭಾಷೆ, ಸಂಸ್ಕೃತಿ, ಈ ಆಚಾರವಿಲ್ಲದ ನಾಲ್ಗೆ ಅಂತ ನಾವೇನು ಹೇಳ್ತೀವಲ್ಲ, ಈ ರೀತಿ ನೋಡ್ಕೊಂತೀನಿ, ಹಡಬೆ ದುಡ್ಡು, ಇದ್ಯಾವುದು ಕೂಡ ಅವರ ಪುಣ್ಯಾತ್ಮನ ಬಾಯಲ್ಲಿ ನನಗೇನು ಹೊಸ್ತೇನಲ್ಲ. ಅವ್ರಿಗಿಂತ ಚೆನ್ನಾಗಿ ಆ ಭಾಷೆಗಳನ್ನ ಮಾತಾಡ್ಲಿಕ್ಕೆ ನಮಗೂ ಕೂಡ ಬರುತ್ತೆ. ಆದರೆ ನಮ್ಮ ಶಿವಮೊಗ್ಗ ಕ್ಷೇತ್ರದ ಕಲ್ಚರ್ ಏನಿದೆ, ಇವತ್ತು ಅವ್ರು ಮಾಡಬೇಕಾದ್ರೆ ಸಾಕಷ್ಟು ಕೆಲಸಗಳಿದೆ. ಈಗಾಗಲೇ ಉದಾಹರಣೆಗೆ ತನಿಖೆ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಬಂದು 1 ವರ್ಷ 4 ತಿಂಗಳು ಆಯ್ತಲ್ಲ. ಆ್ಯಸ್ ಎ MP ಆಗಿ ನಾನು ಮೊದಲನೇ ಮಾಡಿದಂಥ ಕೆಲಸ, ನಮ್ಮ ಸರ್ಕಾರ ಇದ್ದಾಗ ಇಷ್ಟು ಏರ್ಪೋರ್ಟ್ ಕೆಲಸವನ್ನು ನಾವು ಮಾಡಿದ್ದೀವಿ. ಇವತ್ತು ನೈಟ್ ಲ್ಯಾಂಡಿಂಗ್ ಇಶ್ಯೂಗಳಿರ್ಬೋದು, ವಿಸಿಬಿಲಿಟಿ ಇಶ್ಯೂ ಇರ್ಬೋದು, ಅದಕ್ಕೆ ಹಣನೂ ಕೂಡ ಇಟ್ಟು ಟೆಂಡರ್ ಮಾಡಿದ್ದೀವಿ. ಇವತ್ತು ಆ ಗುತ್ತಿಗೆದಾರರ ಹಣವನ್ನು ಪೇಮೆಂಟ್ ಮಾಡದೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವ್ನು ಕೆಲಸ ಮಾಡ್ತಾ ಇಲ್ಲ. ಇದರಿಂದ ಕಳೆದ 1 ವರ್ಷ 4 ತಿಂಗಳಾಯಿತು, ಎಷ್ಟು ನಾವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಲೋಕಸಭಾ ಚುನಾವಣೆ ಆದ ತಕ್ಷಣ ನಾನು ಹೋಗಿದ್ದು ಯಾರ ಮನೆಗೆ? ಗೌರವಂತ ಮಧು ಬಂಗಾರಪ್ಪನವ್ರ ಮನೆಗೆ. HK ಪಾಟೀಲ್ರ ಮನೆಗೆ ಹೋದೆ, ಅಲ್ಲ MB ಪಾಟೀಲ್ರು ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್. ಸಿದ್ದರಾಮಯ್ಯವ್ರ ಮನೆಗೆ ಹೋದೆ, DCM ಅವ್ರ ಮನೆಗೆ ಹೋದೆ. ಯಾರಿಗೋಸ್ಕರ ಹೋಗಿದ್ದು? ನನ್ನ ಸ್ವಂತಕ್ಕ. ನನ್ನ ಕ್ಷೇತ್ರದಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಸನ್ಮಾನಿಸಿದ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ, ನಮ್ಮ BJP ಸರ್ಕಾರ ಆಡಳಿತದಿದ್ದಾಗ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದೆ. ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಕಾರ್ಯಕ್ಕೆ ನಿಮ್ಮ ಸಹಕಾರ ಬೇಕು ಅಂತೇಳಿ ವಿನಂತಿ ಮಾಡೋಕ್ಕೆ ಸ್ವತಃ ಮಧು ಬಂಗಾರಪ್ಪನವ್ರ ಮನೆಗೆ ಹೋಗಿದ್ನಲ್ಲ ನಾನು. ಅದು ಬಿಟ್ಟು ಸರ್ಕಾರ ಬಂದು 1.5 ವರ್ಷ ಆದರೂ ಕೂಡ ತನಿಖೆ ಮಾಡಿಸಿ ಸಂತೋಷ. ಮಾಡಿಸ್ತಾ ಇದ್ದಾರೆ, ಅವರೇನು ಸುಮ್ಮನಿಲ್ಲ, ಸಂತೋಷ. ಬಟ್ ನಮ್ಮ ಅಭಿವೃದ್ಧಿ ಕೆಲಸ ಯಾಕೆ ನಿಧಾನ ಆಗ್ತಾ ಇದೆ? KSIDCಗೆ ಹ್ಯಾಂಡ್ ಓವರ್ ಮಾಡಿಕೊಟ್ಟಿದ್ದೀವಿ ಶಿವಮೊಗ್ಗ ಏರ್ಪೋರ್ಟು. MB ಪಾಟೀಲ್ರ ಮನೆಯಲ್ಲಿ ನಾನೇ ಸ್ವತಃ ಹೋಗಿ KSIDC ಇನ್ಫ್ರಾಸ್ಟ್ರಕ್ಚರು, PWD ಮೀಟಿಂಗ್ ಮಾಡಿ ಇವತ್ತು 1 ವರ್ಷ ಆಯಿತು. ಮೊನ್ನೆನೂ ಕೂಡ ಫೋನ್ ಮುಖಾಂತರ PWD ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟ್ರಿಗೆ ಹೇಳಿದೆ ನಾನು, ಮರ್ಯಾದೆ ಬರಲ್ಲ, ಇಷ್ಟೊಂದು ವಿಮಾನಗಳ ಹಾರಾಟ, ನಾವು ಇನ್ನೂ 3-4 ವಿಮಾನಗಳನ್ನು ತರಲಿಕ್ಕೆ ಈಗಾಗಲೇ ತುದಿಗಾಲಲ್ಲಿ ಬೇರೆ ಬೇರೆ ಆಪರೇಟರ್ಸ್ಗಳು ರೆಡಿ ಇದ್ದಾರೆ. ಇವತ್ತು ಈ 2-3 ವಿಚಾರಗಳನ್ನು ಬಗೆಹರಿಸುವಂಥ ದಿಕ್ಕಿನಲ್ಲಿ ಅದೊಂದು ಡ್ರಾಯಿಂಗ್ ಆಗಬೇಕು. ಡ್ರಾಯಿಂಗನ್ನು DGCA ಕಳಿಸ್ಬೇಕು. ಅದಕ್ಕೆ ಡ್ರಾಯಿಂಗ್ ಮಾಡಲಿಕ್ಕೆ ಒಂದು 10 ರಿಂದ 15 ಲಕ್ಷ ಬೇಕು. ಸಣ್ಣ ಅಮೌಂಟು.
ಇದೊಂದು ಸಣ್ಣ ಹಣವನ್ನು KSIDCಯಿಂದ ಬಿಡುಗಡೆ ಮಾಡಲಿಕ್ಕೆ ಇವತ್ತು ಸರ್ಕಾರ ಬಂದು 1 ವರ್ಷ ಆಯಿತು. ಅವಾಗ ನಾವು ರೈಟ್ಸ್ ಕಂಪ್ನಿಗೆ ನಾವು ಇಲ್ಲಿಯ ಡ್ರಾಯಿಂಗನ್ನು ರೆಡಿ ಮಾಡಿ ಪ್ರಪೋಸಲ್ನ ಡೆಲ್ಲಿ ಕಳ್ಸೋಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ. ಆ ಡ್ರಾಯಿಂಗ್ ಬೇಕಾದ ಹಣವನ್ನು ಕೊಟ್ಟರೆ ಆಯ್ತಪ್ಪ, ಇದಕ್ಕೆ 1 ವರ್ಷ ತೊಗೊಂಡು ಇನ್ನೊಂದು ವಾರದಲ್ಲಿ ಆಗುತ್ತೆ, ನಿನ್ನೆ ಏನು ನಾನು ಉಳಿಸಿಲ್ಲ, ಯಾರ್ಯಾರು ಯಾವ್ಯಾವ ಭಾಷೆಯಲ್ಲಿ ಮಾತಾಡ್ಬೇಕು ನಾನು ಮಾತಾಡಿದ್ದೀನಿ, ಅದು ಬೇರೆ. ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಒಬ್ಬ ಗೌರವಾನ್ವಿತ ನಮ್ಮ ಉಸ್ತುವಾರಿ ಸಚಿವರಾಗಿ ನಿಮ್ಮದೇ ಸರ್ಕಾರ ಬಂದ ಮೇಲೆ ನಮ್ಮ ಶಿವಮೊಗ್ಗಕ್ಕೆ ಏನು ತಂದಿದ್ದೀರಿ ತಾವು?